ಗ್ರಾಫ್ ಕಲರಿಂಗ್ ಮತ್ತು ಕ್ರೊಮ್ಯಾಟಿಕ್ ನಂಬರ್ ಆಫ್ ಎ ಗ್ರಾಫ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಗ್ರಾಫ್ ಕಲರಿಂಗ್ ಅಂದರೆ ಏನಂತ ನೋಡೋಣ. ವಿ ಹ್ಯಾವ್ ಟು ಪೇಂಟ್ ಆಲ್ ದ ವರ್ಟೈಸಸ್ ಆಫ್ ದ ಗ್ರಾಫ್ ಸಚ್ ದಟ್ ನೋ ಟು ಅಡ್ಜಸೆಂಟ್ ವರ್ಟೈಸಸ್ ಹ್ಯಾವ್ ದ ಸೇಮ್ ಕಲರ್. ಇದನ್ನು ನಾವು ಗ್ರಾಫ್ ಕಲರಿಂಗ್ ಅಂತ ಕರಿತೀವಿ. ಅಂದರೆ ನಾವು ಗ್ರಾಫಲ್ಲಿರ್ತಕ್ಕಂಥ ಎಲ್ಲ ವರ್ಟೈಸಸ್ಗೂ ಒಂದೊಂದು ಕಲರ್ನ ಪೇಂಟ್ ಮಾಡಬೇಕು. ಅಡ್ಜಸೆಂಟ್ ಸೈಡಲ್ಲಿರ್ತಕ್ಕಂಥ ವರ್ಟೈಸಸ್ದು ಸೇಮ್ ಕಲರ್ ಆಗಿರಬಾರ್ದು. ಇದನ್ನು ನಾವು ಗ್ರಾಫ್ ಕಲರಿಂಗ್ ಅಂತ ಕರಿತೀವಿ. ಇಲ್ಲಿ ನಮಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ. ಫಸ್ಟ್ನೇ ಎಕ್ಸಾಂಪಲಲ್ಲಿ ಒಂದು ಗ್ರಾಫಲ್ಲಿ ಓನ್ಲಿ ಟೂ ವರ್ಟೈಸಸ್ ಇದ್ದಾವೆ. ಆ ಟೂ ವರ್ಟೈಸಸ್ಸಲ್ಲಿ ಫಸ್ಟ್ನೇದು ನಾವು ರೆಡ್ ಅಂತ ಮಾರ್ಕ್ ಮಾಡಿದರೆ ಅಥವಾ ಪೇಂಟ್ ಮಾಡಿದರೆ ಇನ್ನೊಂದು ವರ್ಟೆಕ್ಸ್ನ ಬ್ಲೂ ಅಂತ ಮಾಡ್ತೀವಿ. ಅದೇ ರೀತಿ ಸೆಕೆಂಡ್ ಒನ್ನಲ್ಲಿ 3 ವರ್ಟೈಸಸ್ ಇದ್ದಾವೆ. ಫಸ್ಟ್ ಒನ್ ಆರ್ ಅಂತ ಮಾಡಿದರೆ ಸೆಕೆಂಡ್ ವರ್ಟೈಸಸ್ಸು ಅಡ್ಜಸೆಂಟ್ ಸೈಡಲ್ಲಿ ಆರ್ ಬರೋಂಗಿಲ್ಲ, ಬೇರೆ ಯಾವುದಾದ್ರೂ ಕಲರ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಬ್ಲೂ ಕಲರ್ ಕೊಡ್ತೀನಿ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ವರ್ಟೈಸಸ್ಗೆ ಯೆಲ್ಲೋ ಕಲರ್ ಅಂತ ಕೊಡ್ತೀನಿ. ಈ ಥರ ನಾವು ಅಡ್ಜಸೆಂಟ್ ಸೈಡಲ್ಲಿರ್ತಕ್ಕಂಥದ್ದನ್ನ ನಾವು ಚೇಂಜಸ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ಇಲ್ಲಿ ಫಸ್ಟ್ನಲ್ಲಿ ನೋಡಿದರೆ 2 ಕಲರ್ಸ್ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ನಲ್ಲಿ 3 ಕಲರ್ಸ್ ಯೂಸ್ ಮಾಡ್ತೀವಿ. ಅದೇ ರೀತಿ ಥರ್ಡ್ ಗ್ರಾಫಲ್ಲಿ ನೋಡಿದರೆ ಇಲ್ಲಿ ಕೂಡ 4 ವರ್ಟೈಸಸ್ ಇದ್ದಾವೆ. ಈ 4 ವರ್ಟೈಸಸ್ಸಲ್ಲಿ ನಾವು ಫಸ್ಟಿಂದು ಆರ್ ಅಂತ ಮಾಡಿದರೆ ಆರ್ ಅಪೋಸಿಟ್ ಇರ್ತಕ್ಕಂಥ ವರ್ಟೆಕ್ಸ್ನ ನಾವು ರೆಡ್ ಅಂತ ಮಾಡ್ಬೋದು. ನೆಕ್ಸ್ಟು ಉಳಿಕಿದನ್ನ ಬೇರೆ ಬೇರೆ ಕಲರ್ ಅಂದರೆ ಬ್ಲೂ ಕಲರ್ ಕೊಡ್ಬೋದು. ಅದೇ ಬ್ಲೂ ಕಲರ್ನ ನೆಕ್ಸ್ಟು ಅದರ ಅಪೋಸಿಟ್ ಇರೋದಕ್ಕೆ ಕೊಡ್ಬೋದು. ಇವಾಗ ಏನಾಯಿತು, ಅಡ್ಜಸೆಂಟ್ ವರ್ಟೆಕ್ಸ್ದು ಸೇಮ್ ಇರಲ್ಲ ಅಥವಾ ಸೇಮ್ ಇರಬಾರ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಕಲರ್ಸ್ನ ಯೂಸ್ ಮಾಡಿದ್ವಿ, ರೆಡ್ಡು, ಬ್ಲೂ ಮತ್ತು ವೈ ಅಂದರೆ ಯೆಲ್ಲೋ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಗ್ರಾಫ್ ಕಲರ್ನಿಂಗ್ ಯಾವ ಥರ ಮಾಡಬೇಕಪ್ಪ ಅಂದರೆ ವಿ ಹ್ಯಾವ್ ಟು ಚೂಸ್ ಮಿನಿಮಮ್ ಪಾಸಿಬಲ್ ಕಲರ್ಸ್. ಅಂದರೆ ನಾವು ಸಪ್ರೇಟಾಗಿ ಒಂದೊಂದೇ ಕಲರ್ನ ಮಾಡೋಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾಲ್ಕನೇದರಲ್ಲಿ ಥರ್ಡ್ ಗ್ರಾಫಲ್ಲಿ ನಾವು ಯೂಸ್ ಮಾಡಿದರೆ 4 ಕಲರ್ಸ್ ಯೂಸ್ ಮಾಡಬೇಕಿತ್ತು. ಆದರೆ ಇಲ್ಲಿ ನಾವೇನು ಮಾಡಿದ್ವಿ, ಮಿನಿಮಮ್ ಪಾಸಿಬಲ್ ಕಲರ್ಸ್ನ ಚೂಸ್ ಮಾಡಬೇಕು. ಈಗ ಇನ್ನೊಂದು ಗ್ರಾಫಲ್ಲಿ ಏನಾಗಿದೆ, ಟೋಟಲು 6 ವರ್ಟೈಸಸ್ ಇದ್ದಾವೆ. ಈ 6 ವರ್ಟೈಸಸ್ಸಲ್ಲಿ ಫಸ್ಟ್ ಒಂದು ನಾನು ರೆಡ್ ಕಲರ್ನ ಪೇಂಟ್ ಮಾಡಿದರೆ ಅದರ ಅಡ್ಜಸೆಂಟ್ ಸೈಡಲ್ಲಿರ್ತಕ್ಕಂಥ ವರ್ಟೆಕ್ಸ್ನ ಬಿಟ್ಟು ಇನ್ನೊಂದನ್ನು ರೆಡ್ ಅಂತ ಮಾಡ್ತೀನಿ. ಅದೇ ರೀತಿ ಒಂದು ವರ್ಟೆಕ್ಸ್ನ ಬಿಟ್ಟು ಇನ್ನೊಂದು ರೆಡ್ ಅಂತ ಮಾಡ್ತೀನಿ. ಈಗ ಉಳ್ಕಿರ್ತಕ್ಕವನ್ನ ನಾವು ಬೇರೆ ಯಾವುದಾದ್ರೂ ಒಂದು ಕಲರ್ನ ಚೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬ್ಲೂ ಕಲರ್ ಅಂತ ಚೂಸ್ ಮಾಡ್ತೀವಿ. ಇಲ್ಲಿ ನಾವೇನು ಮಾಡಿದ್ವಿ, ಮಿನಿಮಮ್ 2 ಪಾಸಿಬಲ್ ಕಲರ್ಸ್ನ ಯೂಸ್ ಮಾಡಿದ್ವಿ. ಈ ಥರ ನಾವು ಗ್ರಾಫ್ ಕಲರಿಂಗ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಮಗೆ ಗ್ರಾಫ್ ಕಲರಿಂಗ್ ಅನ್ನೋದೇನು, ಅಡ್ಜಸೆಂಟ್ ಸೈಡಲ್ಲಿ ಇರ್ತಕ್ಕಂಥ ವರ್ಟೈಸಸ್ದು ಸೇಮ್ ಕಲರು ಬರೋಂಗಿಲ್ಲ. ಇದನ್ನು ಪಾಯಿಂಟ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ನೆಕ್ಸ್ಟ್ ನಾವು ಕ್ರೊಮ್ಯಾಟಿಕ್ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ. ಕ್ರೊಮ್ಯಾಟಿಕ್ ನಂಬರ್ ಆಫ್ ಎ ಗ್ರಾಫ್. ಈ ಗ್ರಾಫಲ್ಲಿ ನಾವೇನು ಒಂದೊಂದು ವರ್ಟೆಕ್ಸಿಗೂ ಪೇಂಟ್ನ ಮಾಡಿರ್ತೀವೋ ಅಥವಾ ಕಲರ್ನ ಕೊಟ್ಟಿರ್ತೀವೋ, ಎಷ್ಟು ಕಲರ್ಸ್ ಬಂದಿರ್ತಾವೋ ಆ ಕಲರ್ಸ್ನ ನಾವೇನಂತ ಕರಿತೀವಿ, ಕ್ರೊಮ್ಯಾಟಿಕ್ ನಂಬರ್ ಆಫ್ ಎ ಗ್ರಾಫ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಆವಾಗಲೇ ಯೂಸ್ ಮಾಡಿದ್ವಿ ಕ್ರೊಮ್ಯಾಟಿಕ್ ನಂಬರ್ ಆಫ್ ಎ ಗ್ರಾಫ್ ಅನ್ನೋದೇನೆಂದರೆ the least number of possible colors in a graph required for coloring a graph. The least number of colors required for coloring a graph is known as the chromatic number of a graph. chromatic number ಅಂತೇಳಿ ಕರಿತೀವಿ. ಗ್ರಾಫಲ್ಲಿ ನಾವೇನು ಪೇಂಟ್ ಮಾಡಿರ್ತೀವೋ ಅದು ಲೀಸ್ಟ್ ನಂಬರ್ನ, ಅದನ್ನು ನಾವು ಎಕ್ಸ್ ಆಫ್ ಜಿ ಇಂದ ಮೆನ್ಷನ್ ಮಾಡ್ತೀವಿ ಅಥವಾ ಡಿನೋಟ್ ಮಾಡ್ತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಎಕ್ಸ್ ಆಫ್ ಜಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದೊಂದೇ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈಗ ಫಸ್ಟಿಗೆ ನಾವು ಆವಾಗಲೇ ನೋಡಿದ್ವಲ್ಲ, ಓನ್ಲಿ 2 ವರ್ಟೈಸಸ್ ಇರೋದು ಒಂದು ಗ್ರಾಫ್ ತೊಗೊಂಡಿದ್ವಿ, ಒಂದು ಲೈನು. ಇಲ್ಲಿ ನಾವೇನು ಮಾಡಿದ್ವಿ, ರೆಡ್ಡು ಬ್ಲೂ ಕಲರ್ ಅಂತೇಳಿ ಓನ್ಲಿ 2 ಕಲರ್ಸ್ನ ಮಾಡಿದ್ವಿ. ಇಲ್ಲೇನಾಯ್ತು, ನಮಗೆ ಎಕ್ಸ್ ಆಫ್ ಜಿ 2 ಬರುತ್ತೆ. ಅದೇ ರೀತಿ 3 ವರ್ಟೆಕ್ಸ್ದು ನಾವು ಕಲರ್ನ ಕೊಟ್ಟಾಗ ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಪಾಸಿಬಲ್ ಕಲರ್ ಫಸ್ಟಿಗೆ ರೆಡ್ ಅಂತ ಕೊಟ್ಟರೆ ಅದರ ಅಡ್ಜಸೆಂಟ್ ವರ್ಟೈಸಸ್ನ ಬೇರೆ ಯಾವುದಾದ್ರೂ ಕೊಡ್ತೀವಿ, ರೆಡ್ಡು, ಗ್ರೀನು, ಬ್ಲೂ ಅಂತ. ಇಲ್ಲೇನಾಯಿತು, ಎಕ್ಸ್ ಆಫ್ ಜಿ 3 ಆಯಿತು. ಅದೇ ರೀತಿ ಇನ್ನೊಂದು ನಾವು ಎಕ್ಸಾಂಪಲ್ ನೋಡೋದಾದರೆ, ಈ ಥರ ಒಟ್ಟು ಎಷ್ಟೇ ಎಕ್ಸಾಂಪಲ್ ತೊಗೊಳ್ಳಿ, ನಾವು ಮಿನಿಮಮ್ ಪಾಸಿಬಲ್ ಕಲರ್ಸ್ ಎಷ್ಟು ಬರ್ತಾವೋ ಅಷ್ಟನ್ನು ನಾವೇನಂತ ಕರಿತೀವಿ, ಕ್ರೊಮ್ಯಾಟಿಕ್ ನಂಬರ್ ಆಫ್ ಎ ಗ್ರಾಫ್ ಅಂತ ಕರಿತೀವಿ. ಈ ಕ್ರೊಮ್ಯಾಟಿಕ್ ನಂಬರ್ ಆಫ್ ಎ ಗ್ರಾಫಲ್ಲಿ
ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ. ಈ ಇಂಪಾರ್ಟೆಂಟ್ ಪಾಯಿಂಟ್ಸು ಯಾವ್ಯಾವು ಅಂದರೆ, ಈಗ ನೋಡ್ತಾ ಹೋಗೋಣ ಒಂದೊಂದನ್ನೇ. ಫಸ್ಟ್ ಪಾಯಿಂಟು, ಫಸ್ಟ್ ನೋಟಲ್ಲಿ ನಮಗೆ ಏನು ಬರುತ್ತಪ್ಪ ಅಂದರೆ, ಇಫ್ ಎಕ್ಸ್ ಆಫ್ ಜಿ ಈಸ್ ಈಕ್ವಲ್ ಟು ಕೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಆಫ್ ಜಿ ಅನ್ನೋದು ಕೆ ಬಂತು ಅಂತ ಅಂದರೆ, ದೆನ್ ಗ್ರಾಫ್ ಈಸ್ ಹ್ಯಾವಿಂಗ್ ಕೆ ಕ್ರೊಮ್ಯಾಟಿಕ್ ನಂಬರ್ ಅಂತ ಕರಿತೀವಿ. ದೆನ್ ಗ್ರಾಫ್ ಈಸ್ ಕೆ ಕ್ರೊಮ್ಯಾಟಿಕ್ ನಂಬರ್. ನಮಗೆ ಒಂದು ಗ್ರಾಫ್ ಕೊಟ್ಟು ಕ್ರೊಮ್ಯಾಟಿಕ್ ನಂಬರ್ನ ಕೇಳಿದಾಗ ಕೆ ಬಂದು ಅಥವಾ 2 ಬಂದು ಅಂದರೆ 2 ಕ್ರೊಮ್ಯಾಟಿಕ್ ನಂಬರ್ ಅಂತ ಹೆಂಗೆ ಬರಿತೀವಿ, ಅದನ್ನು ಜನರಲ್ ಆಗಿ ಕೆ ಕ್ರೊಮ್ಯಾಟಿಕ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟು, ಕ್ರೊಮ್ಯಾಟಿಕ್ ನಂಬರ್ ಆಫ್ ಎ ನಲ್ ಗ್ರಾಫ್ ಈಸ್ ಆಲ್ವೇಸ್ 1. ಇದನ್ನು ನಾವು ನೆನ್ಪಿಟ್ಕೊಂಡಿರಬೇಕು. ಯಾವಾಗಲೂ ನಲ್ ಗ್ರಾಫಲ್ಲಿ ಕ್ರೊಮ್ಯಾಟಿಕ್ ನಂಬರು 1 ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಇಫ್ ಎ ಗ್ರಾಫ್ ಈಸ್ ಎ ಸರ್ಕ್ಯೂಟ್, ಒಂದು ಗ್ರಾಫಲ್ಲಿ ಅದು ಸರ್ಕ್ಯೂಟ್ ಆಗಿದ್ದರೆ ವಿತ್ ಎನ್ ವೇರಿಯೇಬಲ್ ಸರ್ಕ್ಯೂಟ್ ಆಗಿದ್ದರೆ, ಆ ಎನ್ ವೇರಿಯೇಬಲ್ ಸರ್ಕ್ಯೂಟ್ ಆಗಿರೋದನ್ನ ಏನಂತ ಕರಿತೀವಿ, ದೆನ್ ಫಸ್ಟ್ ಒನ್ನು, ಇಫ್ ಇಟ್ ಈಸ್ 2 ಕ್ರೊಮ್ಯಾಟಿಕ್ ನಂಬರ್ಸ್ ಇಫ್ ಎನ್ ಈಸ್ ಈವನ್ ಅಂತ ಕರಿತೀವಿ. ಅಂದರೆ ಒಂದು ಗ್ರಾಫಲ್ಲಿ ಕ್ರೊಮ್ಯಾಟಿಕ್ ನಂಬರ್ 2 ಬಂದರೆ ಅದು ಎನ್ ಅನ್ನೋದು ಈವನ್ ಆಗಿರುತ್ತೆ. ಅದೇ ರೀತಿ ಇಫ್ ಇಟ್ ಈಸ್ 3 ಕ್ರೊಮ್ಯಾಟಿಕ್ ನಂಬರ್ಸ್ ದೆನ್ ಎನ್ ಈಸ್ ಆಡ್ ಅಂತ ಕರಿತೀವಿ. ಇದು ನಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಅದೇ ರೀತಿ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಗ್ರಾಫ್ನ ತೊಗೊಂಡಿರ್ತೀವಿ, ಅದರಲ್ಲಿ ಕ್ರೊಮ್ಯಾಟಿಕ್ ನಂಬರ್ ಬಂದಿರುತ್ತೆ. ಆ ಕ್ರೊಮ್ಯಾಟಿಕ್ ನಂಬರ್ ಆಫ್ ಎ ಕಂಪ್ಲೀಟ್ ಗ್ರಾಫ್ ಇದ್ದಾಗ ಏನಾಗುತ್ತೆ ಅಂದರೆ, ಕಂಪ್ಲೀಟ್ ಗ್ರಾಫ್ ಕೆ ಎನ್ ಆಫ್ ಎನ್ ವೇರಿಯೇಬಲ್ಸ್ ಈಸ್ ಎನ್. ಅಂದರೆ ಕ್ರೊಮ್ಯಾಟಿಕ್ ನಂಬರ್ ಕಂಪ್ಲೀಟ್ ಗ್ರಾಫ್ ಕೆ ಎನ್ ಏನಾಗಿರುತ್ತೆ ಅಂದರೆ